ಕಾಂಗ್ರೆಸ್ಸೇತರರು ಕರಾವಳಿ ಭಾಗದಲ್ಲಿ ಕೆಲವರು ಪಕ್ಷಕ್ಕೆ ಬರುವವರಿದ್ದಾರೆ ಅಂತೇಳಿ ಸಚಿವ ಮಧು ಬಂಗಾರಪ್ಪನವರು ಹೇಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನಿಟ್ಟು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತಂದ್ರು. ಕೆಲವರು ಘರ್ ವಾಪಸಿ ಆದ್ರೆ ಇನ್ನು ಕೆಲವರು ಘರ್ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅಲ್ಲಿರೋರು ಕಾಂಗ್ರೆಸ್ಸೇತರ ಕೆಲವರು ಕೂಡ ಕರಾವಳಿ ಭಾಗದಲ್ಲೂ ಕೂಡ ಕೆಲವರು ಬರೋರಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಬರಬೇಕು. ಅದು ಬಂದರೆ ಒಂದು ಪಕ್ಷಕ್ಕೆ ಇದು ಯಾಕೆ ಬರ್ತಾ ಇದ್ದಾರೆ ಅಂದರೆ ಪಕ್ಷದ ಮೇಲೆ ವಿಶ್ವಾಸ. ಏನು ಹೇಳಿಕೆಗಳನ್ನು ವಿರೋಧ ಪಕ್ಷದವ್ರು ಹೇಳ್ತಾರೆ ಅದೆಲ್ಲ ಸುಳ್ಳು ಅಂತೇಳಿ ಗೊತ್ತಿದೆ. ಅದು ಗೊತ್ತಿಲ್ಲ. ಗರ್ ವಾಪಸಿ ಬರ್ತಾರೆ, ಕೆಲವರು ಗರ್ ಬಿಟ್ಟು ಬರ್ತಾರೆ. ವಿಶ್ವಾಸ ಎಲ್ಲಿರ್ತಾರೆ ಅಲ್ಲಿ ಬರ್ತಾರೆ. ಈಗ ಅಲ್ಲೆಲ್ಲ ಮದುವೆ ಮಾಡ್ಕೊಂಡು ಹೋಗಿರ್ತಾರಪ್ಪ, ಮನ್ಸಾಗಿಲ್ಲ ಅಂದ್ರೆ ಬಿಟ್ಟು ಬರ್ತಾರಲ್ಲ, ಹಂಗೆ ಕೆಲವ್ರು ಮನ್ಸಿಲ್ದೆ ಬರ್ತಾರೆ. ಕಾಂಗ್ರೆಸ್ಸಲ್ಲಿರೋರು ಕಾಂಗ್ರೆಸ್ಸೇತರ ಕೆಲವು. ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಮಾಜಿ ಶಾಸಕ ಎನ್ ತಿಪ್ಪೇಸ್ವಾಮಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಚಳ್ಳಕೆರೆ ನಗರದ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಜಿಲ್ಲಾ ಸಮಾವೇಶದಲ್ಲಿ ಮಾತನಾಡಿದ ತಿಪ್ಪೇಸ್ವಾಮಿ, ಬಿಜೆಪಿಯಲ್ಲಿ ಕಾಲು ಎಳೆಯುವವರ ಸಂಖ್ಯೆ ಹೆಚ್ಚಾಗಿದೆ, ನನ್ನ ಕಾಲು ಎಳೆಯುವವರು ಇದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಪರೋಕ್ಷವಾಗಿ ಬೇಸರವನ್ನ ಹೊರಹಾಕಿದ್ದಾರೆ. ಈ ಪಾರ್ಟಿಯವರು ತೀರ್ಮಾನ ಮಾಡಬೇಕಾಗಿತ್ತು. ಇಲ್ಲಪ್ಪ ಟಿಪ್ಪೇಸ್ವಾಮಿಗಳಿಗೆ ನೀನಾಗಿತ್ತು ಅಲ್ಲಿ ಹೇಳ್ಬೋದಾಗಿತ್ತು. ಆ ತೀರ್ಮಾನ ತಗೊಂಡಿಲ್ಲ ಇವರು. ಆ ತೀರ್ಮಾನ ತಗೊಂಡಿದ್ರೆ ಇವತ್ತು ಹೇಳಿದ್ರೆಲ್ಲ ಸುಳ್ಳು ಅದರ ಹೆಸರು. ಕೊಪ್ಪಳದಲ್ಲಿ ಹುಲಿಗೆಮ್ಮ ದೇವಿ ಭಕ್ತರಿಗೂ ಬರದ ಬಿಸಿ ತಟ್ಟಿದೆ. ತುಂಗಭದ್ರಾ ನದಿಯಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಚರಂಡಿಯಂತ ನೀರಲ್ಲಿ ದೇವಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭರತ ಹುಣ್ಣಿಮೆ ಹಿನ್ನೆಲೆ ಹುಲಿಗೆಗೆ ಲಕ್ಷಾಂತರ ಭಕ್ತರು ಹರಿದು ಬರ್ತಿದ್ದಾರೆ. ಅಲ್ಲಲ್ಲಿ ನಿಂತ ತಗ್ಗುಗಳ ಗುಂಡಿಗಳ ನೀರಲ್ಲೇ ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಹುಲಿಗೆಮ್ಮ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿಗೆ ಪರದಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕೂಡಲೇ ಎಚ್ಚೆತ್ತ ಆಡಳಿತ ಮಂಡಳಿ ರೋಗಿಗಳ ವಾರ್ಡ್ನಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿದೆ. ಆಸ್ಪತ್ರೆಯ ಆವರಣದಲ್ಲಿ 2 RO ಪ್ಲಾಂಟ್ಗಳಿವೆ. ನೀರಿನ ಸಮಸ್ಯೆಯಿಂದ ವರ್ಕ್ ಆಗ್ತಾ ಇರಲಿಲ್ಲ. ಈಗ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅಂತ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೆಂಪರಾಜು ಹೇಳಿದ್ರು. ವಾಟರ್ ಫಿಲ್ಟರ್ಸು ಪ್ರೊವೈಡ್ ಮಾಡಿ ನೀರು ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ಈಗಾಗಲೇ ಮೇಲಧಿಕಾರಿಗಳಿಗೆ ಕೋರಿದ್ದೀನಿ, ಕೊಡ್ತಾ ಇದ್ದಾರೆ. ಕೆಲವು ದಾನಿಗಳನ್ನು ನಮಗೆ RO ಪ್ಲಾಂಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಅಲ್ಲದೆ ನಮ್ಮ ಸನ್ಮಾನ್ಯ ಶಾಸಕರನ್ನು ನಾನು ಕೋರ್ಕೊಂಡಿದ್ದೀನಿ. ನಮಗೆ ನೀರಿಗೆ ಮುಂದಿನ ದಿನಗಳಲ್ಲಿ ಸಮ್ಮರ್ ಬರ್ತಾ ಇದೆ, ತೊಂದರೆ ಆಗುತ್ತೆ, ಒಳ್ಳೆ RO ಪ್ಲಾಂಟ್ಸು ಯಾರಾದರೂ ದಾನಿಗಳಿದ್ರೂ ಕೊಡಿಸಿ, ಆಮೇಲೆ ನಾವು ಅದಕ್ಕೆ ಅನುಕೂಲ ಆಗುತ್ತೆ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೀನಿ. ನೀವು ಬರೋಕ್ಕೆ ಮೊದಲು ಜಸ್ಟ್ 10 ಮಿನಿಟ್ಸಲ್ಲಿ ಯಾರೋ ದಾನಿಗಳು ಬಂದಿದ್ದರು, ಅವ್ರಿಗೆ ಹೇಳಿದ್ದೀವಿ, ಒಂದು RO ಪ್ಲಾಂಟ್ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಆದಷ್ಟು ನಾವು ಹಾಕ್ಸ್ತೀವಮ್ಮ. ವಾಟರ್ ಫಿಲ್ಟರ್ಸು ಪ್ರೊವೈಡ್. ಪ್ರಥಮ PUC ಇತಿಹಾಸ ಪತ್ರಿಕೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಮತ್ತು ಯೇಸು ಕ್ರಿಸ್ತನ ಪ್ರಶ್ನೆ ಹಿನ್ನೆಲೆ ಸರ್ಕಾರದ ವಿರುದ್ಧ ಹಿಂದೂ ಪರ ಸಂಘಟನೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಭಟನಾಕಾರರು ಶಾಲೆಗಳಲ್ಲಿ ಸರಸ್ವತಿ ಪೂಜೆ ನಿಲ್ಲಿಸಿ ಕೈ ಮುಗಿದು ಒಳಗೆ ಬನ್ನಿ ಎಂಬ ಘೋಷವಾಕ್ಯ ಬದಲಾವಣೆ ಮಾಡಿದ್ರು. ನಂತರ ಶಾಲೆಯ ಪಠ್ಯ ಪುಸ್ತಕಗಳನ್ನು ಭಗವದ್ಗೀತೆಯನ್ನು ಸೇರಿಸುವುದಕ್ಕೆ ವಿರೋಧಿಸಿದ್ರು. ಪರೀಕ್ಷೆಯಲ್ಲೂ ಕೂಡ ಅಲ್ಪಸಂಖ್ಯಾತರ ಹೋಲಿಕೆ ಮಾಡ್ತಾ ಇದೆ, ಹಿಂದೂ ಧರ್ಮದ ಇತಿಹಾಸದ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಲಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಧರ್ಮಗಳ ಮತಗಳ ಬಗ್ಗೆ ಬರಲಿಕ್ಕಾಗಿ ಮೊಹಮ್ಮದ್ ಪೈಗಂಬರ ಕರ್ನಾಟಕ ಸರ್ಕಾರದ ಇವತ್ತಿನ PUC ಪ್ರಥಮ ಇತಿಹಾಸದ ಪ್ರಶ್ನೆ ಪತ್ರಿಕೆಯಲ್ಲಿ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ ಬೋಧನೆಯ ಬಗ್ಗೆ ಬರೆಯಿರಿ, ಮೆಕ್ಕಾವನ್ನ ಭೂಪಟದಲ್ಲಿ ಗುರುತಿಸಿ ಮೆಕ್ಕಾದ ಬಗ್ಗೆ ಬರೆಯಿರಿ, ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಬರೆಯಿರಿ. ಹೀಗೆ ಕೇವಲ ಒಂದೇ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಧರ್ಮಗಳ ಮತಗಳ ಬಗ್ಗೆ ಬರಲಿಕ್ಕಾಗಿ ಅವರ
ಪವಿತ್ರ ಸ್ಥಳಗಳ ಬಗ್ಗೆ ಬರಲಿಕ್ಕಾಗಿ, ಮೊಹಮ್ಮದ್ ಪೈಗಂಬರ ಜೀವನ ಚರಿತ್ರೆ ಬಗ್ಗೆ ಬರಲಿಕ್ಕಾಗಿ, ಹೀಗೆ ಪ್ರಶ್ನೆಗಳನ್ನು ಕೇಳಿ ಬಹುಸಂಖ್ಯಾತ ಹಿಂದೂಗಳ